ಹಾಯ್ ಆಲ್, ರಶ್ಮಿ ಸುವರ್ಣ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಫ್ರೈಡೇ ಲಾಗ್ ಇದು. ಮಗಳನ್ನ ಸ್ಕೂಲ್ಗೆ ಕಳಿಸಿದ ಮೇಲೆ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಹಾಗಾಗಿ ಆರಾಮಾಗಿ ಕೆಲಸನ ಮಾಡ್ತಾ ಇದ್ದೇನೆ. ಸಣ್ಣ ಪಾಪು ಅಜ್ಜ ಅಜ್ಜಿ ಜೊತೆ ಕೆಳಗಡೆ ಇರ್ತಾಳೆ. ಬೆಳಿಗ್ಗೆ ಬೇಗನೆ ಎದ್ದು ಅವಳು ಕೆಳಗಡೆ ಹೋಗೋದು ಅವಳಿಗೆ ಮುಂಚೆಯಿಂದನೂ ರೂಢಿಯಾಗಿದೆ. ಸಂದಿರುವಾಗ ನನ್ನ ಜೊತೆನೇ ನನ್ನ ಹಿಂದೆನೇ ಬರೋಳು. ಬಟ್ ಇವಾಗ ಸ್ವಲ್ಪ ಅಜ್ಜ ಅಜ್ಜಿ ಜೊತೆ ಹೊಂದ್ಕೊಂಡಿದ್ದಾಳೆ. ಹಾಗಾಗಿ ಅಲ್ಲಿಗೆ ಹೋಗಿ ಅವ್ರ ಜೊತೆ ಜಾಸ್ತಿನೇ ಇರ್ತಾಳೆ. ಪಾಪುವಿಗೆ ಈಗ 3 ಇಯರ್ ಆಯಿತು. ಹಾಗಾಗಿ ಸೆಪ್ಟೆಂಬರ್ಗೆ 3 ಇಯರ್ ಆದ ಕಾರಣ ಅಂಗನವಾಡಿಗೆ ಬಿಟ್ಟು ಬರ್ತೇನೆ. ನಂತರ ನೆಕ್ಸ್ಟ್ ಇಯರಿಗೆ ನಾವು ಅಡ್ಮಿಷನ್ ಮಾಡಿದ್ದೇವೆ ಸ್ಕೂಲ್ಗೆ ಅಂತ. ಸೊ ನೆಕ್ಸ್ಟ್ ಜೂನಿಂದ ಅವಳು ಸ್ಕೂಲ್ಗೆ ಹೋಗ್ತಾಳೆ. ನಮ್ಮದೊಂದು ಪುಟ್ಟ ಗೂಡು. ಈ ಗೂಡಲ್ಲಿ ನಾವು 6 ಮಂದಿ ಇದ್ದೇವೆ. ನನ್ನ ಅತ್ತೆ, ಮಾವ, ನಾನು, ನನ್ನ ಹಸ್ಬೆಂಡ್ ಹಾಗೆ ನನ್ನ 2 ಮಕ್ಕಳು. ನನ್ನ ಈ ಪುಟ್ಟ ಫ್ಯಾಮ್ಲಿನ ಇನ್ನೂ ದೊಡ್ಡದು ಮಾಡಬೇಕನ್ಬೋದು ನನ್ನ ಆಸೆ. ಹಾಗಾಗಿ ಈ ಪುಟ್ಟ ಫ್ಯಾಮಿಲಿ ಜೊತೆ ನೀವು ಕೂಡ ಬಂದರೆ ಈ ಪುಟ್ಟ ಫ್ಯಾಮಿಲಿ ತುಂಬಾ ದೊಡ್ಡದಾಗುತ್ತೆ. ಹಾಗೆ ನಾವು ಒಂದು ದೊಡ್ಡದಾದ ಒಂದು ಫ್ಯಾಮಿಲಿನ ಕ್ರಿಯೇಟ್ ಮಾಡ್ಬೋದು. ನನ್ನ ಜೊತೆ ಕನೆಕ್ಟ್ ಆಗಬೇಕಾದ್ರೆ ನೀವು ಮಾಡಬೇಕಾಗಿರೋದು ಎಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನಾನು ಯಾವಾಗಾದರೂ ವೀಡಿಯೋ ಹಾಕ್ತಾ ಇರ್ತೇನೆ ಆವಾಗೆಲ್ಲ ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ವೀಡಿಯೋ ನಿಮ್ಮ ಚಾನಲ್ಗೆ ಬರುತ್ತೆ. ಸೊ ಇದರಿಂದ ನೀವು ಕನೆಕ್ಟ್ ಆಗಿ ಇರ್ಬೋದು. ಅತ್ತೆ, ಮಾವ ಮತ್ತು ಪಾಪುಗೆ ದೋಸೆ ಮಾಡಿಕೊಟ್ಟೆ. ಪ್ಲೇನ್ ದೋಸೆ ಮಾಡಿದ್ದೆ. ಅವರಿಗೆ ಇದೆಲ್ಲ ಇಷ್ಟ ಆಗಲ್ಲ. ಉತ್ತಪ್ಪಂ ಅಂದರೆ ಅಂದರೆ ತರಕಾರಿ ಎಲ್ಲ ಹಾಕಿ ಮಾಡಿದರೆ ಅಷ್ಟೊಂದು ಇಷ್ಟ ಆಗಲ್ಲ. ಪ್ಲೇನ್ ದೋಸೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಅವರಿಗೆ ಉತ್ತಪ್ಪಂ ಮಾಡಿಲ್ಲ. ನನಗೆ ಈ ಥರ ತರಕಾರಿ ಎಲ್ಲ ಹಾಕಿದರೆ ಇಷ್ಟ ಆಗುತ್ತೆ. ತರಕಾರಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಅಲ್ವಾ. ಹಾಗಾಗಿ ನಾನು ಈ ರೀತಿ ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕ್ತೇನೆ, ಇಲ್ಲಾಂದರೆ ಈ ಥರ ಬೀಟ್ರೂಟ್ ಎಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಕೋತೇನೆ. ಇದಕ್ಕೆ ನಾನು ಬೀಟ್ರೂಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಮೆಣಸಿನ ಹುಡಿ, ಕೊತ್ತಂಬರಿ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕಿಬಿಟ್ಟೆ. ಹಾಗೆ ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ತುಪ್ಪದ ಒಂದು ಸ್ಮೆಲ್ಲಿಂದ ನಮಗೆ ಅದು ತಿನ್ನುವಾಗ ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಈ ದೋಸೆ ಮಾಡೋ ಬ್ಯಾಟರನ್ನು ನಾನು ಇನ್ನೊಂದು ಸಲ ನಿಮಗೆ ಶೇರ್ ಮಾಡ್ತೇನೆ. ತುಂಬಾ ಈಸಿಯಾಗಿ ಮಾಡ್ಬೋದು. ತುಂಬಾ ಸಾಫ್ಟಾಗಿ ಬಂದಿತ್ತು ದೋಸೆ. ಕುಕ್ಕಿಂಗ್ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಆದಷ್ಟು ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ತೇನೆ ಕೂಡ. ಟೊಮೆಟೊ ಚಟ್ನಿ ಮಾಡಿದೆ ಅಲ್ವಾ, ತುಂಬಾ ಟೇಸ್ಟಿಯಾಗಿತ್ತು ಕೂಡ. ಹಾಗೆ ದೋಸೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ದೋಸೆಗೆ ನಾನು ಮೆಂತ್ಯ ಕಾಳನ್ನು ಹಾಕಿದ್ದೆ, ಹಾಗೆ ಸ್ವಲ್ಪ ಅವಲಕ್ಕಿನ ಕೂಡ ಹಾಕಿದ್ದೆ. ಹಾಗಾಗಿ ತುಂಬ ಸಾಫ್ಟಾಗಿ ಬಂದಿತ್ತು. ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. 3 ಹೊತ್ತು ಇಡ್ಲಿ ದೋಸೆ ಕೊಟ್ರೇನು ನಾನು ತಿಂತೇನೆ. ಜಾಸ್ತಿಯಾಗಿ ಸಾಂಬಾರಿದ್ರೆ ಇಷ್ಟ ಆಗುತ್ತೆ. ಯಾರಿಗೆಲ್ಲ ಇಡ್ಲಿ ದೋಸೆ ತುಂಬಾ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಮಗಳ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನನಗೆ ಹೇಳ್ತಾರಂತೆ ಹೋಟೆಲಲ್ಲೇ ಇಡ್ಬೋದು ಅಂತ. ಯಾವಾಗಲೂ ಬಂದು ಹೇಳ್ತಾ ಇರ್ತಾಳೆ. ಯಾವ ಕೆಲಸನೂ ಆದರೂ ಇಷ್ಟಪಟ್ಟು ಮಾಡಿದರೆ ಅದಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಅಂತೂ ಖಂಡಿತ ಸಿಗುತ್ತೆ ಅಂತ ನನ್ನ ಅನಿಸಿಕೆ.